ಬೇಲೂರು ಜೆಪಿ ನಗರದ ಸಂತ ಮೈಕೇಲ್ ಚರ್ಚ್ನಲ್ಲಿ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ವಿಶೇಷ ಪ್ರಾರ್ಥನೆ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳು ಶ್ರದ್ಧಾ ಭಕ್ತಿಯಿಂದ ನಡೆಯಿತು. ಕ್ರಿಸ್ಮಸ್ ಹಬ್ಬದ ಸಂಭ್ರಮದ ಹಿನ್ನೆಲೆಯಲ್ಲಿ ಚರ್ಚ್ ಆವರಣವನ್ನು ಬಣ್ಣ ಬಣ್ಣದ ವಿದ್ಯುತ್ ದೀಪಗಳು, ನಕ್ಷತ್ರಗಳು ಹಾಗೂ ಹೂವಿನ ಅಲಂಕಾರಗಳಿಂದ ಸಿಂಗರಿಸಲಾಗಿದ್ದು ಭಕ್ತರ ಮನಸ್ಸಿಗೆ ಹಬ್ಬದ ಸಂಭ್ರಮವನ್ನು ತುಂಬುವಂತಿತ್ತು. ವಿಶೇಷ ಪ್ರಾರ್ಥನಾ ಸಭೆಯಲ್ಲಿ ಮಾತನಾಡಿದ ಫಾದರ್ ಪ್ರಸನ್ನಕುಮಾರ್ ಅವರು, ಯೇಸುಕ್ರಿಸ್ತರ ಜನನವು ಕೇವಲ ಧಾರ್ಮಿಕ ಆಚರಣೆ ಮಾತ್ರವಲ್ಲದೆ ಮಾನವೀಯ ಮೌಲ್ಯಗಳ ಪ್ರತೀಕವಾಗಿದೆ ಎಂದರು. ಶಾಂತಿ, ಪ್ರೀತಿ, ಸಹೋದರತ್ವ, ತ್ಯಾಗ ಹಾಗೂ ಕ್ಷಮೆ ಎಂಬ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವಂತೆ ಅವರು ಭಕ್ತರಿಗೆ ಕರೆ ನೀಡಿದರು. ಇಂದಿನ ಸಮಾಜದಲ್ಲಿ ಹೆಚ್ಚುತ್ತಿರುವ ದ್ವೇಷ ಮತ್ತು ಅಸಮಾನತೆಗಳನ್ನು ತೊಡೆದು ಹಾಕಲು ಕ್ರಿಸ್ಮಸ್ ಸಂದೇಶ ಅತ್ಯಂತ ಅಗತ್ಯವಾಗಿದೆ ಎಂದು ಅವರು ಹೇಳಿದರು. ನಂತರ ಮಾತನಾಡಿದ ವೃತ್ತ ನಿರೀಕ್ಷಕ ರೇವಣ್ಣ ಅವರು, ಹಬ್ಬಗಳು ಸಮಾಜವನ್ನು ಒಗ್ಗೂಡಿಸುವ ಮಹತ್ವದ ಸಂದರ್ಭಗಳಾಗಿವೆ ಎಂದು ಹೇಳಿದರು. ಪ್ರಾರ್ಥಿಸುತ್ತೇವೆ. ನಮ್ಮ ಬೇಲೂರಿನ ಸುತ್ತಮುತ್ತ ಇರತಕ್ಕಂಥ ಸರ್ವರಿಗಾಗಿ ನಾವು ಪ್ರಾರ್ಥಿಸುತ್ತೇವೆ. ನಾವೆಲ್ಲರೂ ಒಂದೇ ಎಂಬತಕ್ಕಂತಹ ಸಂದೇಶವನ್ನು ನಾವು ಕೊಡ್ತೇವೆ. ಪ್ರತಿಯೊಬ್ಬರಿಂದಲೂ ಕೂಡ ನಾವು ಸಹಕಾರವನ್ನು ಬಯಸುವ ಹಾಗೆ ನಾವು ಕೂಡ ಸದಾ ಇತರರಿಗೆ ಸಹಕಾರವನ್ನು ಕೊಡಲು ನಾವು ಸಿದ್ಧರಿದ್ದೇವೆ ಎಂಬುದಾಗಿ ನಾವು ಧೈರ್ಯದಿಂದ ಹೇಳುವಂತಹ ಸಂದೇಶ ಇದಾಗಿದೆ. ಶಾಂತಿಯುತರಾಗಿರುವುದರಿಂದ ಶಾಂತಿಯಿಂದ ಎಲ್ಲರೂ ಕೂಡ ಸಮೃದ್ಧಿಯನ್ನು ಕೊಡಲಿ, ಆರೋಗ್ಯ ಐಶ್ವರ್ಯಗಳನ್ನು ಕೊಡಲಿ ಮತ್ತು ಕ್ರಿಸ್ಮಸ್ ಹಬ್ಬ ಎಲ್ಲರಿಗೂ ಶುಭ ತರಲಿ ಅಂತ ಹಾರೈಸ್ತೀನಿ. ಹಾಗೆ ನಾವು ಫಾದರ್ ಅವರು ಕೂಡ ನಮ್ಮ ಎಲ್ಲ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ನಮಗೆಲ್ಲರೂ ಕೂಡ ಶುಭ ಕೋರಿದ್ರು. ಅವರು ಕೂಡ ನಾನು ನನ್ನ ಪೊಲೀಸ್ ಠಾಣೆ ವತಿಯಿಂದ ಶುಭವನ್ನು ಕೋರ್ತಾ ಒಳ್ಳೆಯದಾಗಲಿ ಅಂತ ಎಲ್ಲರೂ ಕೂಡ ಕ್ರಿಸ್ಮಸ್ ಬಾಂಧವರಿಗೆ ಹಾರೈಸ್ತೇನೆ. ಕಾರ್ಯಕ್ರಮದ ವೇಳೆ ಯೇಸು ಶಿಶುವಿನ ಜನನದ ಕುರಿತು ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಯಿತು. ಭಕ್ತರು ಮೊಂಬತ್ತಿ ಬೆಳಗಿಸಿ ದೇವರ ಆಶೀರ್ವಾದ ಕೋರಿದರು. ಮಕ್ಕಳಿಂದ ಹಾಗೂ ಯುವ ಜನರಿಂದ ಕ್ರಿಸ್ಮಸ್ ಗೀತೆಗಳ ಗಾಯನ ನಡೆಯಿತು. ಚರ್ಚ್ನಲ್ಲಿ ಭಕ್ತಿಭಾವ ಹಾಗೂ ಶಾಂತಿಯ ವಾತಾವರಣ ಆವರಿಸಿತ್ತು. ಪ್ರಾರ್ಥನಾ ಕಾರ್ಯಕ್ರಮದ ಬಳಿಕ ಭಕ್ತರು ಪರಸ್ಪರ ಕ್ರಿಸ್ಮಸ್ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡರು. ವಿವಿಧ ಸಮುದಾಯಗಳ ಜನರು ಭಾಗವಹಿಸಿದ್ದು ಕ್ರಿಸ್ಮಸ್ ಹಬ್ಬದ ಸೌಹಾರ್ದತೆಯ ಸಂದೇಶ ಎಲ್ಲರ ಮನಗಳಲ್ಲಿ ಮೂಡಿತ್ತು. ಕಾರ್ಯಕ್ರಮವು ಶಾಂತ, ಭಕ್ತಿಪೂರ್ಣ ಹಾಗೂ ಸಂಭ್ರಮದೊಂದಿಗೆ ಯಶಸ್ವಿಯಾಗಿ ನಡೆಯಿತು. ಗಣೇಶ್, ಟಿವಿ 46 ನ್ಯೂಸ್ ಕನ್ನಡ, ಬೇಲೂರು. You are watching TV 46 News Kannada.